ಒಂದು ಕನ್ನಡದ ಸಿನಿಮಾ ಮತ್ತೊಂದು ಹೊಸ ನಂಬಿಕೆಯನ್ನು ಉಳಿಸ್ಕೊಟ್ಟಿದೆ. ಅದು ಕರಾವಳಿ. ಮಂಗಳೂರು, ಉಡುಪಿಗಷ್ಟೇ ಸೀಮಿತ ಅಲ್ಲ. ಕಲಬುರಗಿ, ಬೆಳಗಾವಿ, ಬೀದರ್, ಕೋಲಾರ ತನಕ ಕರಾವಳಿಯ ಅಬ್ಬರ ಕೇಳಿಸ್ತಾ ಇದೆ. ಕರಾವಳಿ ಇದೊಂದು ದೊಡ್ಡ ಒಂದು ಸಾಹಸ. ಕಿಚ್ಚುಂಟಲ್ಲ ಕಂಬಳದ ಸುತ್ತಲೇ ಇಡೀ ಸಿನಿಮಾನ ಕಟ್ಟೋದು. ಭಾರ ರಾಜ್ಬಿ ಶೆಟ್ಟಿ ಅನ್ನೋದನ್ನ ಮರೆಸಿ ಮಾವೀರ ಅಂತ ಜನ ಮಾವೀರ. ಕರೀತಾರೆ ಅಂತ ಹೇಳಿದ್ರೆ ಆಗಲೇ ಒಂದು ಎರಡು ನನಗೆ ಕಣ್ಣು ತುಂಬ್ಕೊಂಡ್ಬಿಟ್ಟಿತ್ತು. ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ, ಸಮ ಸಮ. ಮಿತ್ರರಿಗೆ ಏನೋ ಕಾಯಿಲೆ ಬಂದಿದೆ. ಈ ಸಲ ಡಿಪ್ರೆಷನ್ ಅನ್ನೋದು ನನ್ನ ನೆಂಟರು ಸ್ನೇಹಿತರು ಎಲ್ಲರ ಕೂಡ ಮಾತಾಡೋದು. ಸಿನಿಮಾ ನನಗೆ ನೋಡಿದಾಗ ನನಗಿದು ಕಾಣಿಸಿದ ಹೀರೋ ಥರ ನೀವೇ. ಹಾಯ್, ನಮಸ್ಕಾರ. ನಾನು ನಿಮ್ಮ ಕಿರಿಕೀರ್ತಿ. ನೋಡ್ತಾ ಇದ್ದೀರಾ ಕಿರಿಕೀರ್ತಿ ಚಾನಲ್ನ ಪಾಡ್ಕಾಸ್ಟ್ನಲ್ಲಿ. ಇವತ್ತು ನನ್ನ ಜೊತೆಗೆ ಕರಾವಳಿಯ ಅಬ್ಬರವನ್ನು ಇಡೀ ಕರ್ನಾಟಕಕ್ಕೆ ಹಂಚಿದ ಒಬ್ಬ ವ್ಯಕ್ತಿ ಇದ್ದಾರೆ. ಇವತ್ತು ಕರಾವಳಿ ಕೇವಲ ಮಂಗಳೂರು, ಉಡುಪಿಗಷ್ಟೇ ಸೀಮಿತ ಅಲ್ಲ. ಇವತ್ತು ಕಲಬುರಗಿ, ಬೆಳಗಾವಿ, ಬೀದರ್, ಕೋಲಾರ ತನಕ ಕರಾವಳಿಯ ಅಬ್ಬರ ಕೇಳಿಸ್ತಾ ಇದೆ. ಕನ್ನಡ ಸಿನಿಮಾಗಳು ಗೆಲ್ತಿಲ್ಲ, ಇಂಡಸ್ಟ್ರಿ ಹೊಡೆತ ತಿಂತಾ ಇದೆ ಅನ್ನುವ ಟೈಮ್ನಲ್ಲಿ ಒಂದು ಕನ್ನಡದ ಸಿನಿಮಾ ಮತ್ತೊಂದು ಹೊಸ ನಂಬಿಕೆಯನ್ನು ಉಳಿಸ್ಕೊಟ್ಟಿದೆ. ಅದು ಕರಾವಳಿ. ಆ ಕರಾವಳಿಯ ಮಹಾಬಲ ಇವತ್ತು ನನ್ನ ಜೊತೆಗಿದ್ದಾರೆ. ಹೇಗಾಯ್ತು ಸಿನಿಮಾ, ಏನೇನು ಆಗ್ತಾ ಇದೆ ಎಲ್ಲ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ. ನೀವು ಈಗ ಮಿತ್ರ ಅಲ್ಲ, ನೀವು ಮಹಾಬಲ ಆಗ್ಬಿಟ್ಟಿದ್ದೀರಾ ಥಿಯೇಟ್ರಲ್ಲೆಲ್ಲ. ಹೌದು. ಯೂಶಲಿ ಸಿನಿಮಾಗಳ ಪಾತ್ರದ ಹೆಸರುಗಳನ್ನ ನೆನ್ಪಿಟ್ಕೊಂಡು ಅಭಿಮಾನಿಗಳು ಕೇಳೋದು ತುಂಬಾ ಕಮ್ಮಿ. ಹೌದು. ಯಾರೆಷ್ಟೇ ಸಿನಿಮಾಗಳು ಮಾಡಿದ್ರು ಸುದೀಪ್ ಸರ್, ದರ್ಶನ್ ಸರ್ ಅವರೇ ಆಗ್ತಾರೆ. ಆದರೆ ಒಂದು ಸಿನಿಮಾದ ಪಾತ್ರ ಸಿನಿಮಾ ಮುಗಿದ ಮೇಲೆ ಜನ ಕೇಕೆ ಹಾಕುವ ಹಾಗೆ ಮಾಡುತ್ತೆ ಅಂತಂದ್ರೆ ಅದು ಮಹಾಬಲನ ಪಾತ್ರ. ನಿಜವಾಗ್ಲೂ ಒಂದು ಅದ್ಭುತವಾದ ಸಿನಿಮಾನ ಕಟ್ಕೊಟ್ಟಿದ್ರೆ, ಅದರಲ್ಲೂ ನಿಮ್ಮ ಪಾತ್ರಕ್ಕಿರುವ ಶಕ್ತಿ, ತಾಕತ್ತು ಬೇರೆನೇ ಇದೆ. ಕರಾವಳಿಯ ಬಗ್ಗೆ, ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಕರಾವಳಿ ಇದೊಂದು ದೊಡ್ಡ ಒಂದು ಸಾಹಸ. ಆ ಕಂಬಳದ ಜಗತ್ತನ್ನ ವಿಜುವಲೈಸ್ ಮಾಡಿ ನಾವು ಸಿನಿಮಾ ಮಾಡೋದು ಬಹಳ ಸಾಹಸದ ಕೆಲಸ. ಈ ಸಾಹಸಕ್ಕೆ ಕೈ ಹಾಕಿದಂಥವ್ರು ಗುರುದತ್ ಗಾಣಿಗ ಮತ್ತು ಟೀಮ್. ಅವರ ಅವರ ಆ ಹುಟ್ಟು ಪ್ರಯತ್ನವೇ ದೊಡ್ಡ ಒಂದು ಚಾಲೆಂಜ್. ಆ ಕೋಣಗಳ ಜೊತೆ, ಆ ಕೆಸರುಗದ್ದೆ, ಆ ಮಳೆ ಬಿಸಿಲು, ಅಷ್ಟು ಜನ ಜೂನಿಯರ್ಸ್ಗಳನ್ನ ತಂದು ಮಾಡಿಸುವಂಥದ್ದು ಬಹಳ ಕಷ್ಟದ ಕೆಲಸ. ಅದು ಆ ಕಲ್ಪನೆ ಮಾಡಿದ ವಿಶೇಷ. ಅಂದರೆ ಒಂದು ತುಣುಕಾಗಿ ನಾವು ತೋರಿಸೋದು ಬಹಳ ಸುಲಭ. ಕಂಬಳವನ್ನು ಒಂದು ತುಣುಕಾಗಿ ತೋರಿಸ್ಬೋದು, ಅಥವಾ ಒಂದು ಸಣ್ಣ ಒಂದು ಸೀಕ್ವೆನ್ಸ್ ಆಗಿ ತೋರಿಸ್ಬೋದು. ಕಂಬಳದ ಸುತ್ತಲೇ ಇಡೀ ಸಿನಿಮಾನ ಕಟ್ಟೋದು ಬಹಳ ಕಷ್ಟದ ಕೆಲಸ. ಆ ನಿಟ್ಟಿನಲ್ಲಿ ಇದೊಂದು ಟೆಕ್ನಿಕಲ್ ಸಿನಿಮಾ, ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅವ್ರು ಕಟ್ಟಿದಂಥ ಪಾತ್ರಗಳೆಲ್ಲವೂ ಕೂಡ ಬರೀ ಪಾತ್ರಗಳಾಗಲಿಲ್ಲ, ಭಾವನೆಗಳಾದವು. ಅದು ಮಹಾಬಲ, ಮಹಾವೀರ, ಧನಂಜಯ, ದಣಿಗಳ ಪಾತ್ರ ಎಲ್ಲವೂ ಕೂಡ ಜಸ್ಟ್ ಕ್ಯಾರೆಕ್ಟರ್ ಅನ್ನೋದು ಬರಲಿಲ್ಲ. ಇಟ್ ಹ್ಯಾಡ್ ಬಿಕಮ್ ಇಮೋಷನ್. ಹೌದು, ನಾನು ನೋಡಿದ್ದೀವಿ ಇದನ್ನು, ನಮ್ಮಲ್ಲಿ ಹಿಂಗೆ ಆಗಿದೆ. ಒಬ್ಬ ದಂತಕತೆ ನಾನು ನೋಡಿದ್ದೀನಿ, ಕರೆಕ್ಟ್ ಕನೆಕ್ಟ್ ಆಯ್ತು. ಜನರಿಗೆ ಕನೆಕ್ಟ್ ಆಯಿತು. ಹಾಗಾಗಿ ಅದು ಒಂದು ಪಾತ್ರವಾಗಿ ರಾಜ್ಬಿ ಶೆಟ್ಟಿ ಅವರು ಆಲ್ರೆಡಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ದೊಡ್ಡ ಒಂದು ಕಮರ್ಷಿಯಲ್ ನಟರಾಗಿದೆ. ಅವರನ್ನು ಕೂಡ ರಾಜ್ಬಿ ಶೆಟ್ಟಿ ಅನ್ನೋದನ್ನು ಮರೆಸಿ ಮಾವೀರ ಅಂತ ಜನ ಮಾವೀರ. ಕರೀತಾರೆ ಅಂತ ಹೇಳಿದ್ರೆ ಅವ್ರದ್ದು ಪಾತ್ರದ ಗೆಲುವು. ಜನ ಅದನ್ನು ಇಷ್ಟಪಟ್ಟಿದ್ದಾರೆ. ಮಹಾವೀರ, ಮಹಾಬಲ, ಧನಂಜಯ ಧನಂಜಯ. ಅದೆಲ್ಲವೂ ಕೂಡ ಅದು ನಿರ್ದೇಶಕನ ಒಂದು ಕನಸು, ನಿರ್ದೇಶಕನ ಒಂದು ಆ, ಒಂದು ಒಂದು ಕಲ್ಪನೆ ಅದು ನೆರವೇರಿದೆ. ಈ ಮೂಲಕ ಒಬ್ಬ ಟೆಕ್ನಿಷಿಯನ್ ಗೆದ್ದಿದ್ದಾನೆ. ಕನ್ನಡಕ್ಕೆ ಇನ್ನೊಬ್ಬ ಉದಯೋನ್ಮುಖ ಪ್ರತಿಭಾವಂತ ನಿರ್ದೇಶಕ ಒಬ್ಬರು ಲಗ್ಗೆ ಹಾಕಿದ್ದಾರೆ ಅನ್ನೋದು ಬಹಳ ಹೆಮ್ಮೆ ಎಂದು ಹೇಳ್ಬೋದು ಕರಾವಳಿ. ನಿಜ. ನನಗೆ ಸಿನಿಮಾದ ಒಳಗಡೆ ಪಾತ್ರಗಳನ್ನು ನೋಡ್ತಾ ಹೋದಾಗ, ಅಥವಾ ಆರಂಭದಿಂದ ಕೊನೆಯವರೆಗೂ ನೋಡ್ತಾ ಹೋದಾಗ, ಸಿನಿಮಾದ ಒಳಗೆ ಎರಡು ದೊಡ್ಡ ಪಾತ್ರಗಳು ಅಂತ ಕಾಣಿಸ್ಕೊಂಡ್ರು. ಆ ಎರಡೂ ಪಾತ್ರವನ್ನ ಮೀಡಿಯೇಟ್ ಮಾಡೋದು ನೀವು. ಹೌದು ಹೌದು ಹೌದು. ನನ್ನ ಅಂದ್ರೆ ಸುತ್ತಲೇ ನಿಮ್ಮ ಸುತ್ತ. ಹೌದು. ಅಂದ್ರೆ ಆ ಕ್ಲೈಮ್ಯಾಕ್ಸ್ ನ ಇದು ಸಹಿತ ಅದು ನಿಮ್ಮ ಹೌದು. ಮೇಲೇನೆ ಅದು ಹೋಗುತ್ತೆ. ಹೌದು. ನಿಮ್ಮದೊಂದು ಆ ಕನಸೇನಿದೆ, ಆ ಕನಸನ್ನು ನೆರವೇರಿಸೋ ನಿಟ್ಟಿನಲ್ಲೇ ಇಡೀ ಸಿನಿಮಾ ಸಾಕು. ಮಹಾಬಲನ ಕನಸೇ ಕನಸೇ ಕರಾವಳಿ. ಕರಾವಳಿ. ಮಹಾಬಲನ ಕನಸೇ ಕರಾವಳಿ. ಹಾಗಾಗಿ ಜನ ನಿಮ್ಮ ಪಾತ್ರ ನನಗೆ ಉತ್ಪ್ರೇಕ್ಷೆಗೆ ಹೇಳೋದಲ್ಲ, ಅದು ನೀವು ಪರಿಚಯ ಅಂತನೋ ಅಥವಾ ಇದು ಅಂತನೋ ಅಲ್ಲ. ಸಿನಿಮಾ ನನಗೆ ನೋಡಿದಾಗ ನನಗಿದು ಕಾಣಿಸಿದ ಹೀರೋ ತರ ನೀವೇ. ನೀವು ಹೀರೋ ತರ ಕಾಣಿಸ್ತೀರಿ. ಈ ಮನುಷ್ಯ ಮೊದಲು ಮಾವೀರನ ಜೊತೆಲಿದ್ದಾಗ, ನಂತರ ಧನಂಜಯನ ಜೊತೆಲಿದ್ದಾಗ, ಅದನ್ನ ಅಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದ ರೀತಿ, ಅದು ಡೈರೆಕ್ಟರ್ದು ಬಹಳ ದೊಡ್ಡ ಥಾಟ್ ಅದು.
ಆದ್ರೆ ಆ ಪಾತ್ರಕ್ಕೆ ನೀವೇ ಬೇಕು ಅಂತ ಗುರುದತ್ ಗಾಣಿಗಾಗಿ ಅನ್ಸಿದ್ಯಾಕೆ? ಆ ಪಾತ್ರ ನಿಮಗೆ ಹೇಳಿದಾಗ ನಿಮಗೆ ಏನ್ ಅನ್ನಿಸ್ತು? ನೋಡಿ, ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಕೊಡ್ತಾರೆ. ನಾನು ಸ್ವಲ್ಪ harsh ಆಗಿ ಹೇಳ್ತೀನಿ. ಎವ್ರಿ ಡಾಗ್ ಇಸ್ ಎ ಡೇ. ಎಲ್ಲ ನಾಯಿಗಳಿಗೂ ಒಂದು ದಿನ ಇರುತ್ತೆ. ನನಗೆ ಸಾಕು ಸಿನಿಮಾ ಅಂದ್ರೆ ನನಗೆ ಆಲ್ಮೋಸ್ಟ್ ರಾಗ ಎಲ್ಲ ಆದ್ಮೇಲೆ ಹೇಳಿದ್ರಿ ನೀವು. ಆಗ ಮಾನಸಿಕ ಹಿಂಸೆ, ಒದ್ದಾಟ ಯಾವತ್ತೂ ಕೂಡ ಒಬ್ಬ ಕಲಾವಿದ ಅಳ್ತಾನೆ ಇದ್ದ. ನಾನು ಅಲ್ಲ, ಜಾಣೇಶ ನಾನಲ್ಲ, ಜಾಣೇಶ ಆಗಿದ್ದು. ಇವು ಎಷ್ಟು ವರ್ಷ, 15 ವರ್ಷ ನನ್ನ ಜಾಣೇಶ ಅಂತ ಕರ್ಕೊಂಡು ಹೋದ್ರು. ಒಂದು ಸಿನಿಯಲ್ಲಿ ಜಾಣೇಶ, Correct, correct, ಆಮೇಲೆ ಹೌದು. ಗುಣವಂತನಾಗಿ ಬಂದೆ. ಗುಣವಂತನಾಗಿ ಸ್ವಲ್ಪ ದಿನ ಕ್ಯಾರಿ ಆಯಿತು. ರಾಗದಲ್ಲಿ ಮಿತ್ರನಾಗಿ ಕಂಡೆ. ಒಬ್ಬ ಕಲಾವಿದನಿಗೆ ಒಂದು ಹಸಿವು ನನಗೆ ನೀಗ್ಲೇ ಇಲ್ಲ. ಹೊಟ್ಟೆ ತುಂಬ ಊಟನೇ ಕಲಾವಿದನಾಗಿ ನನಗೆ ಹೊಟ್ಟೆ ತುಂಬ ಪಾತ್ರವಾಗಿ ನನಗೆ ಹೊಟ್ಟೆ ತುಂಬ ಊಟ ಸಿಗ್ಲೇ ಇಲ್ಲ. ಆ ಬಡತನದಲ್ಲೇ ಇದ್ದದ್ದು. ಇದು ವರ್ಕ್ ಆಗಲ್ಲ. ಈಗಿನ ಜನರೇಷನ್ ಬೇರೆ ಆಗಿದೆ. ನನ್ನ ಕಾಮಿಡಿ ಆಗಲಿ, ನನ್ನ ಪರ್ಫಾರ್ಮೆನ್ಸ್ ವರ್ಕ್ ಆಗಲ್ಲ. ಬಹಳ ನಿರಾಶೆಯಾಗಿ ನನ್ನ ಬಿಸ್ನೆಸ್ ಕಡೆ ಔಟ್ಡೇಟ್ ಆಯ್ತು ಅಂತ ನೀವೇ ಅನ್ಕೊಂಡು ಅಂದ್ಕೊಂಡು ಸೈಡಿಗೆ ಇದ್ದಂಥ ಸಮಯ ಇದು. ಒಂದು ಅಚಾನಕ್ ಆಗಿ ಬಂದು ನನಗೆ ಕತೆ ಹೇಳ್ತಾರೆ. ಕತೆ ಸರ್ ದಯವಿಟ್ಟು ಎಲ್ಲಿದ್ದೀರಿ ನೀವು? ಸರ್ ಹಿಂಗೆ ಒಂದು ಇವೆಂಟಲ್ಲಿ ಇದ್ದೀನಿ, ನಾವು ಬರ್ತಾ ಇದ್ದೀವಿ, ಒಂದು ಕತೆ ಹೇಳ್ಬೇಕು, 2 ಅವರ್ಸ್ ಫ್ರೀ ಮಾಡ್ಕೊಳ್ಳಿ. ಚೆನ್ನಾಗಿದ್ದಾರೆ, ಇವ್ರ ಅಪ್ರೋಚೇ ಭಾಳ ಚೆನ್ನಾಗಿದೆಯಲ್ಲ. ಹ್ಮ್. ರಪ್ಪ 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 ಅಂತ 2 ಕಾರ್ ಬಂತು. ಏನು ಎಲ್ಲ ಹುಡುಗರು, ಸಣ್ಣ ಸಣ್ಣ ಹುಡುಗರು ಇಳಿದ್ಬಿಟ್ರು ಕಾರಿಂದ. ಈ ತುಂಡೈಕಳು ಸಹವಾಸ, ಇವ್ರು ಏನಪ್ಪ, ಇವ್ರು ಏನು ಕತೆ ಹೇಳ್ತಾರೆ? ಕೂತು ಗುರುದತ್ ಗಾಣಿಗೆ ಮುಂಚೆ ಪರಿಚಯ ಇರಲಿಲ್ಲ ನಿಮಗೆ? ನನಗೆ ಪರಿಚಯ ಇತ್ತು. ಹಾ. ಹಾಯ್ ಸರ್, ಬಾಯ್ ಸರ್ ಅಷ್ಟೇ ಹೊಟ್ಬಿಟ್ಟು ಅಮ್ಮಿ ನಿಂಗೆ ವಯಸ್ಸಾಯ್ತು. ಆ ಒಂದು ರಿಮೇಕ್ ಸಬ್ಜೆಕ್ಟ್ ಮಾಡಿದ್ದಾರೆ. ಸಿನಿಮಾ ನೋಡಿದ್ದೆ ನಾನು. ಕರೆಕ್ಟ್. ಅಂಬರೀಷ್ ನನ್ನ ಅಭಿಮಾನಿ ಆಗಿರೋ ಕಾರಣ ನಾನು ಅದನ್ನು ನೋಡಿದ್ದೆ. ಆಗಾಗ ಮಾತಾಡ್ತಾ ಇದ್ವಿ. ಹಾಯ್ ಬಾಯ್ ಎಷ್ಟು ಯಾವತ್ತೂ ಕೂಡ ಒಂದು ನಿಮಿಷದಕ್ಕಿಂತ ಜಾಸ್ತಿ ಮಾತಾಡಿದ ಪರಿಚಯ ಇಲ್ಲ. ದೊಡ್ಡೊಂದು ಚರ್ಚೆ ಆಗಿದೆ, ಯಾರು ಮಾಡಲಿ ಪಾತ್ರ ಅನ್ನೋ ಚರ್ಚೆ ನಂತರ ಟಕ್ಕಂತ ಅಚಾನಕ್ ಆಗಿ ಒಂದು ಲಿಸ್ಟಲ್ಲಿ ನನ್ನ ಹೆಸರು ಬಂದಿದೆ. ಅವ್ರ ಸ್ಟ್ರೈಕ್ ಇಮಿಡಿಯೇಟ್ ಆಗಿ ಅವ್ರು ನೋಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಬರ್ತಾರೆ. ಕೂತ್ಕೋತಾರೆ. ನಾವೊಂದು 2 ಅವರ್ಸ್ ನನಗೆ ಕತೆ ಹೇಳ್ತಾರೆ. ಕತೆ ಹೇಳುವಾಗ ನನಗೆ ಯಾವ ಪಾತ್ರ ಇರ್ಬೋದು ಇದರಲ್ಲಿ? ಹಾ. ನನಗೆ ಪಾತ್ರ ಹೇಳಿಲ್ಲ. ಸುಮ್ನೆ ಕತೆ ಹೇಳಿದ. ಕತೆ ಕೇಳಿ ನೀವು. ಹೀಗೆ 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 ಮಾವುಬಲನ, ನಾ ಮಾವೀರನ, ನಾ ಧನಂಜಯನ, ನಾ ದಣಿಗಳ, ಯಾರೋ ಅವ್ರ ಜೊತೆ ಒಬ್ಬ ಇರ್ತಾರಲ್ಲ ಕೋಣೆ ಓಡಿಸೋ ಅವನ. ನನಗೆ ತಲೆಯಲ್ಲಿ ಅವ್ರ ಕತೆ ಹೇಳ್ತಾ ಇದ್ರೆ ಇನ್ನೊಂದು ಟ್ರ್ಯಾಕಲ್ಲಿ ನನ್ನ ಪಾತ್ರ ಯಾವುದು ಅನ್ನೋದು ನನಗೆ ಟ್ರ್ಯಾಕ್ ಕೊಡ್ತಾ ಇದೆ. ಸಖತ್ತಾಗಿದೆ ಅದು. ಲಾಸ್ಟ್ ಬಂದಾಗ ಅವ್ರು ಕತೆ ಹೆಂಗೆ ಹೇಳಿದ್ರು ಅಂತ ಹೇಳಿದ್ರೆ, ಇವತ್ತು ಕರಾವಳಿ ಸಿನಿಮಾ ನಾವು ಹೆಂಗೆ ನೋಡ್ತಾ ಇದ್ವಿ ಹಂಗೆ ಕತೆ ಹೇಳ್ಬಿಟ್ರು. ಹಿಂಗಿರುತ್ತೆ ಸರ್, ಹಿಂಗಿರುತ್ತೆ, ಮೆರವಣಿಗೆ ಹೋಗುತ್ತೆ, ಕೋಣ ಗೆಲ್ಲುತ್ತೆ. ಭಾಳ ಇಮೋಷನ್ ಆಗಿ ನೋಡ್ತಾ ಇದ್ವಿ. ಯಾವ್ದಿರ್ಬೋದು ಸಿನಿಮಾ, ಯಾವ್ದಿರ್ಬೋದು ಪಾತ್ರ. ಈ ಮುಂಚೆ ಅವ್ರದ್ದು ಟೀಸರ್ ನಾನು ನೋಡಿದ್ದೆ. ಭಾಳ ಒಂದು 1 ಮಿಲಿಯನ್ ಹೋಗ್ಬಿಟ್ಟಿತ್ತು ಅದು. ಬಿಫೋರ್ ಶೂಟ್ ಅದು ಕರೆಕ್ಟ್. ಫಸ್ಟ್ ಲುಕ್ ಅಂತ ಮಾಡಿದ್ರು ಅವರು. ಏನೋ ಮಾಡ್ತಾರೆ ಅನ್ನೋದು ನನಗೆ ಧೈರ್ಯ ಇತ್ತು. ಸರ್, ಮಹಾಬಲನ್ ಪಾತ್ರಕ್ಕೆ ನಿಮ್ಮನ್ನ ಅಪ್ರೋಚ್ ಮಾಡೋದು, ಸತ್ಯ ಹೇಳ್ತೀನಿ, ಆಗಲೇ ಒಂದು 2 ಹನಿ ನನಗೆ ಕಣ್ಣು ತುಂಬ್ಕೊಂಡ್ಬಿಟ್ಟಿತ್ತು. ಏನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ನನಗೆ. 2 ಹನಿ ಒಂಥರ ನನಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಕೊನೆಗೂ ನನಗೊಂದು ಅವಕಾಶ ಹಸು ನೀಗ್ಸೋ ಒಂದು ಪಾತ್ರ ಸಿಕ್ಕಿದೆ ನನಗೆ. ಹೊಟ್ಟೆ ತುಂಬ ಬಿರಿಯಾನಿ ಕೊಡುವ ಪಾತ್ರ ಸಿಕ್ಕಿದೆ. ಇದ್ರಿಗೆ ಆಮೇಲೆ ಒಂದು ಮಾತು ಹೇಳಿದ್ರು, ಸರ್ ಮಹಾಬಲ ಗೆದ್ರೇನೆ ಸಿನಿಮಾ ಗೆಲ್ಲೋದು. ಸರ್ ಮಹಾಬಲನ್ ಪಾತ್ರ ಗೆದ್ರೇನೆ ಸಿನಿಮಾ ಗೆಲ್ಲೋದು. ಒಂದು ಟಾಸ್ಕ್ ಕೂಡ ಇಟ್ಬಿಟ್ರು. ಹೆಂಗೆ ಸರ್ ನೀವು ನಮ್ಮ ಜೊತೆ ಇರ್ತೀರಾ? ನಾನು ಏನು ಮಾತಾಡಲಿಲ್ಲ. ಪೇಮೆಂಟ್ ಎಷ್ಟು ಕೊಡ್ತೀರಿ, ಎಷ್ಟು ದಿನ ಶೂಟಿಂಗ್ ಬೇಕು, ಏನು ಮಾತಾಡಲಿಲ್ಲ. ನಂದು ಬೇರೆ ಈವೆಂಟ್ ಎಲ್ಲವನ್ನೂ ಇಟ್ಬಿಟ್ಟು, ಸರ್ ಇವತ್ತಿಂದ ನಿಮ್ಮ ಜೊತೆ ಟೀಮಲ್ಲಿ ನೀವು ನನಗೆ ಏನು ಕೊಡದಿದ್ರು ಪರವಾಗಿಲ್ಲ, ಕೊಟ್ಟರು ಪರವಾಗಿಲ್ಲ, ಫ್ರೀ ಡೇಟ್ಸ್ ಏನು ಬೇಕು ನಾನು ಮಾಡ್ತೀನಿ. ಏನು ಮಾಡಬೇಕು ಸರ್? ಗಡ್ಡ ಬಿಡಬೇಕು. ಗಡ್ಡ ಇದೆಯೇ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ. ದಿನ ಬೆಳಿಗ್ಗೆ ಶೇವ್ ಮಾಡುವಂಥವ್ನು ನಾನು. ಹೋಟೆಲ್ ಬಿಸ್ನೆಸ್ಸಲ್ಲಿ ಇರೋ ಕಾರಣ ನಾವು ಹಂಗೆ ಕಾಣಿಸ್ಕೋಬೇಕು ಕೂಡ. ಕೂದಲೆಲ್ಲ ಬೆಳ್ಳಗಾಗಬೇಕು ಸರ್. ಸರ್ ನನ್ನ ಕೂದಲು ಬೆಳ್ಳಗಿದೆಯಂತೂ ನಂಗೆ ಗೊತ್ತಿಲ್ಲ. ವಾರಕ್ಕೆ 2 ದಿನ ಕಲರ್ ಹಾಕ್ತೀನಿ ಸರ್ ನಾನು. ದಿನ ಶೇವ್ ಮಾಡುವಂಥವ್ನು. ನೀವು ಬಿಡಿ. ಬಿಟ್ಟೆ. ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, 3 ತಿಂಗಳಾಯಿತು. ಮೊದಲೇ ಸ್ವಲ್ಪ ಆರ್ಥಿಕ ಮುಗ್ಗಟ್ಟೆಲ್ಲ ಇದ್ದ ಕಾರಣ ಸಿನಿಮಾ ಎಲ್ಲ ಮಿತ್ರರಿಗೆ ಏನೋ ಕಾಯಿಲೆ ಬಂದಿದೆ, ಈ ಸಲ ಡಿಪ್ರೆಷನ್ ಅನ್ನೋದು ನನ್ನ ನೆಂಟರು, ಸ್ನೇಹಿತರು ಎಲ್ಲರ ಕಡೆ ಮಾತಾಡೋಕೆ ಶುರು ಮಾಡ್ಬಿಟ್ಟು, ಗಡ್ಡ ಬಿಟ್ಬಿಟ್ಟಿದ್ದೀನಿ, ತಲೆಗೆ ಬಣ್ಣ ಹಚ್ತಾ ಇಲ್ಲ, ಸೋಬರಾಗಿ ಕಾಣಿಸ್ತಾ ಇದ್ದೀನಿ, ಬರೀ ಕಪ್ಪು ಬೇರೆ ಇದ್ದೀನಿ, ಬಿಳಿ ಕೊಡ್ಡೆ ಕೂರ್ಚಲು ಕಾಣಿಸುತ್ತೆ. ಯಾವ ಪ್ರೋಗ್ರಾಮ್ ಹೋಗೋಕ್ಕಾಗ್ತಾ ಇಲ್ಲ. ನನ್ನ ಹೆಂಡತಿ ಬೊಡ್ಚಿ, ದಿಪ್ಲೆ ಬೇಡ ತೆಗೆದುಬಿಡಿ, ಬೇಡ ಇದು ನಿಮ್ಗೆ ಯಾಕೋ ಸರಿ ಆಗ್ತಾ ಇಲ್ಲ, ಕ್ಯಾರೆಕ್ಟರ್ ನಿಂಗೆ ಗೊತ್ತಿಲ್ಲ. ಅವಳಿಗೆಲ್ಲ ಕತೆ ಹೇಳಿದ್ರು ನಾನು, ಹಿಂಗಿಂಗಂತೆ ಚೆನ್ನಾಗಿದೆ, ಬಟ್ ನೀವು ಗಡ್ಡೆ ಬಿಡೋದು ಯಾಕೆ? ಯಾವ ಫಂಕ್ಷನ್ಗೆ ಹೋಗೋಕ್ಕಾಗ್ತಾ ಇಲ್ಲ. ನನ್ನ ಮಗ ಆಯ್ತು ಒಂದು ಲಾಸ್ಟ್ ಸ್ಟೇಜ್ಗೆ ಬಂದ್ಬಿಟ್ಟವನು ಇವನು ಅನ್ನೋದು ನನ್ನ ಸ್ನೇಹಿತರ ಮಾತು, ಬಿಸ್ನೆಸ್ಸಲ್ಲಿ ಮಾತು. ಕರಾವಳಿ ಪಿಕ್ಚರ್ ಮಾಡ್ತಾ ಇದ್ದೀನಿ, ಹೇಳ್ಕೊಳಕ್ಕೂ ಆಗಲ್ವ. ಕಟಪಾಡಿಯಲ್ಲಿ ಆ ದಿನ ಹತ್ರ ಬಂತು, ಶೂಟಿಂಗ್ ದಿನ ಹತ್ರ ಬಂತು. ನನಗೆ
ಡ್ರೆಸ್ ಎಲ್ಲ ಹಾಕ್ಸಿ ಎಲ್ಲಡಿಕೆ ಎಲ್ಲ ಹಾಕ್ಸಿ ನಾನು ಸ್ವಲ್ಪ ಮ್ಯಾನರಿಸಮ್ ರೆಡಿ ಮಾಡ್ಕೊಂಡಿದ್ದೆ. ನಾನು ಅಲ್ಲಿ ಆಗಿರೋ ಕಾರಣ ಹೌದೌದು. ಮಹಾಭಾರತ ಕರಾವಳಿ ಗೊತ್ತು. ಸುಮಾರು ಪಾತ್ರಗಳನ್ನು ನೋಡಿದೀವಿ ನಾವು. ಹ್ಮ್. ಕೋಣದ ಜೊತೆ ಓಡಾಡುವಂಥ ಪಾತ್ರ, ಏನು ಮಾಡದಿದ್ರು ಕೂಡ ಎಲ್ಲಡಿಕೆ ಹಾಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಬೀಳಿಸಿರುವಂಥ ಪಾತ್ರ ನಾನು ಸುಮಾರು ನೋಡಿದ್ದೀನಿ. ಕನೆಕ್ಟ್ ಆದ. ಚಪ್ಪಲಿ ಹಾಕ್ಲಿಲ್ಲ, ಸುಮಾರು ದಿವಸ ಚಪ್ಪಲಿ ಹಾಕ್ಲೇ ಇಲ್ಲ. ಆ ಕಾಲು ಹಾರ್ಡ್ ಆಗಲಿ Correct, correct. ತುಂಬಾ ಡಲ್ ಹಾಕೊಂಡೆ. ಪೆಡಿಕ್ಯೂರ್ ಫೇಶಿಯಲ್ ಯಾವುದಕ್ಕೆ ಹೋಗ್ಲಿಲ್ಲ. ತುಂಬಾ ಡಲ್ ಆಗಿ ಕಾಣಿಸ್ಬೇಕು. ನಾನು ತುಂಬ ಬಹಳ ಬ್ಯೂಟಿ ಕಪ್ಪಗಿರೋ ಕಾರಣ ಬಹಳ ಬ್ಯೂಟಿ ಕಾನ್ಷಿಯಸ್ ಇರುವಂಥ ವ್ಯಕ್ತಿ ನಾನು. ಗೊತ್ತು. ಬಣ್ಣ ಹಾಕೋಬೇಕು, ಹೌದೌದು. ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಹಳ ಚೆನ್ನಾಗಿಲ್ದಿರೋ ಕಾರಣ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ. ಕಟ್ ಮಾಡಿ ಕಂಬಳದಲ್ಲಿ ನಾನು ಡ್ರೆಸ್ ಹಾಕೊಂಡು ಬರ್ತಾ ಇದ್ರೆ ಡೈರೆಕ್ಟರ್ಗೆ ಪರಿಚಯ ಸಿಕ್ಕಿಲ್ಲ ಅಂತ ನಾನು ನಡ್ಕೊಂಡ್ ಬರ್ತಾ ಇದ್ರೆ ನಾನು ಅಂತ ಅವ್ರಿಗೆ ಪರಿಚಯ ಸಿಕ್ಕಿಲ್ವಂತೆ. ಆಗ ಒಂದು ಎಲ್ಲರ ಮುಖದಲ್ಲಿ ಒಂದು ಕಾಂತಿ ಕಂಡು. ಇಡೀ ಟೀಮ್, ಅಸೋಸಿಯೇಟ್, ಅಸಿಸ್ಟೆಂಟ್ಸ್, ಕ್ಯಾಮರಾಮನ್ ಎಲ್ಲರೂ. ನಾ ಹೇಳಿಲ್ವಾ, ಅವ್ರವ್ರ ಚರ್ಚೆ ಆಯ್ತು. ಈ ತರ ಕಾಮಿಡಿ ಪಕ್ಕ ಮಾಬಲ ಗೆದ್ದ ಅಂದ್ರೆ ಅದು ನನಗೆ ಪುನಃ ಎಚ್ಚರಿಸಕ್ಕೆ ಶುರುವಾಯ್ತು. ಎಲ್ಲೂ ನನ್ನ ಮ್ಯಾನರಿಸಮ್ ಕಾಣದಂಗೆ ಬರೀ ಬರೀ ಪಾತ್ರವಾಗಿ ಲುಕ್ಸ್ ಪಾತ್ರ ಕಿಳಿಬೇಕು ಅಂತ ನಾನು ಪ್ರಿಪೇರ್ ಆದೆ. ಡೈಲಾಗ್ಸ್ಗಳನ್ನು ತಗೊಂಡೆ, ಅಲ್ಲಿ ಭಾಷೆಗೆ ತಕ್ಕನಾಗಿ ಒಡನಾಡ್ಕೊಂಡೆ. ಪ್ರತಿ ಸೀನಲ್ಲೂ ಕೂಡ ಆಗಿರುವಂತ ಪ್ರತಿ ಸೀನಲ್ಲೂ ಚಪ್ಪಾಳೆ ತಗೊಂಡಿದ್ದೀನಿ. ಹೌದು. ಸೀನ್ ಆದ್ಮೇಲೆ ಅಲ್ಲೇ ಸಿಕ್ತು ನನಗೆ. ಅಲ್ಲೇ ನನಗೆ ಪ್ರತಿ ಸೀನಲ್ಲೂ ಕೂಡ ಚಪ್ಪಾಳೆಗಳು ಬರ್ತಾ ಇದ್ವು. ಸೀನ್ ಆದ್ಮೇಲೆ ಒಂದು 10-15 ನಿಮಿಷ ಎಲ್ಲರೂ ಬಹಳ ಖುಷಿಯಾಗಿ ಒಂಥರ ನನ್ನ ಹತ್ರ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಒಂಥರ ಖುಷಿ ಪಡೋರು ಎಲ್ಲರೂ ಕೂಡ. ಈ ನನ್ನ ಅಸಿಸ್ಟೆಂಟ್ ಆಗಲಿ, ನನ್ನ ಜಿ ಎಲ್ಲ ಇದ್ರಲ್ಲ, ಇಲ್ಲ ಅಣ್ಣ ಇದು ಏನೋ ಏನೋ ಆಗ್ತಾ ಇದೆ ನಿಮಗೆ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಟು ಯು, ಇದು ಏನೋ ಆಗುತ್ತೆ ಅನ್ನೋದು ತಲೆಯಲ್ಲಿ ಹಂಗಾಗಿದ್ದು ಈ ಪಾತ್ರ. ಅಂದರೆ ಗುರುದತ್ ಗಾಣಿಗವ್ರು ಏನು ಕನಸ್ಕೊಂಡಿದ್ರು ಮಾಬಲನ್ನು, ಅದನ್ನ ಸಂಪೂರ್ಣವಾಗಿ ತರುವ ಪ್ರಯತ್ನ ಮಾಡಿದ್ರು. ಬಟ್ ನಾನು ತಿದ್ದುವಂಥ ಮಾಡಲೇ ಇಲ್ಲ. ಇಂಥ ಸರ್ ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ನಾನೇ ಪ್ರಿಪೇರ್ ಆಗ್ಬಿಟ್ಟು ಇದಿಷ್ಟೇ ಸುತ್ತೊಳತ್ತೆ, ಹಿಂಗೆ ಇರಬೇಕು ಪಾತ್ರ ಇದು. ಆಮೇಲೆ ಅವ್ರು ಹೇಳ್ತಾರೆ, ಸರ್ ನಿಮ್ಮನ್ನು ನಾನು ಆರ್ಟಿಸ್ಟ್ ಥರನೇ ಯೂಸ್ ಮಾಡಿಲ್ಲ ಸರ್, ಪ್ರಾಪರ್ಟಿ ಥರ ಯೂಸ್ ಮಾಡಿಬಿಟ್ಟಿದ್ದೀನಿ. 6 ಗಂಟೆ ಶೂಟ್, 6 ಗಂಟೆ ಸರಿ ಸರ್, ರೆಡಿ ಸರ್. ರಾತ್ರಿ 3 ಗಂಟೆ ರೆಡಿ ಸರ್. ಕೆಸರಿಗೆ ಇಳಿಬೇಕು, ಆಯ್ತು. ಓಡ್ಬೇಕು, ಆಯ್ತು. ಮಳೆ, ಜ್ವರ, ಕಿರ್ಚಿ, ಕೂಗಾಡಿ ಅಲ್ಲ ಥಿಯೇಟರ್ ಫುಲ್ ನಿಂದೆ ಸೌಂಡು. ಅದೊಂದು ಅಂದ್ರೆ ನನಗೆ ನೋಡಿ ಸರ್, ಈಗ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗೋರಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದಾಗ ಏನೋ ಖುಷಿ ಆಗುತ್ತೆ. ನನಗೆ ಹುಲ್ಕಡ್ಡಿ ಅಲ್ಲ, ಒಳ್ಳೆ ಮರದ ದಿಬ್ಬಿನೇ ಸಿಕ್ತು. ಅದನ್ನ ಬಿಟ್ಬಿಟ್ರೆ ನನ್ನಂತ ಮೂರ್ಖ ಯಾರಿದ್ದಾರೆ ಹೇಳಿ? ಗಟ್ಟಿ ಹಿಡ್ಕೊಂಡೆ ಹೋದ್ರೆ ಹೋಗೋದು, ದಿಂಬಿ ಜೊತೆನೇ ಹೋಗೋದು ಅಂತ ಹೇಳ್ಬಿಟ್ಟು ಬಾಬಲನ ಪಾತ್ರನ ಅಪ್ಕೊಂಡಿದ್ದಕ್ಕೆ ಇವತ್ತಷ್ಟು ಜನ ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನನಗೆ ಭಾಳ ಬೇಜಾರಿತ್ತು. ಹಿಂಗೆ ಮುಗಿದೋಗ್ಬಿಡ್ತು ನನ್ನ ಜೀವನ. ಚಪ್ಪಾಳೆ, ಪ್ರೋತ್ಸಾಹ, ಅವಾರ್ಡು ಏನು ಬರಲ್ವ ನನಗೆ? ಏನು ಮಾಡಲಿ, ನಾನು ಪ್ರಯತ್ನ ಪಟ್ಟೆ. ಒಂದು ರಾಗ ಅಂತ ಸಿನಿಮಾ ಮಾಡಿದೆ. ಕರೆಕ್ಟ್. ಸಿನಿಮಾ ಚೆನ್ನಾಗಿತ್ತು, ಜನರಿಗೆ ರೀಚ್ ಆಗಲಿಲ್ಲ. ರಾಗ ಮಾಡಿದ ಉದ್ದೇಶ ನಾನು ಪ್ರೊಡ್ಯೂಸರ್ ಆಗಬೇಕು ಅಥವಾ ನಾನೊಬ್ಬ ಮುಖ್ಯ ಭೂಮಿಕೆ ಇರಬೇಕಲ್ಲ, ನಾನೊಬ್ಬ ನಟ, ನಾನು ನೋಡ್ರಿ ಅಂತ ಹೇಳೋಣ ಅಂತ ನಾನು ಮಾಡಿದ್ದು. ಅದಾಗಲಿಲ್ಲ, ವರ್ಕ್ ಆಗಲಿಲ್ಲ. ಮುಗೀತು ಬಿಡಿ, ನನ್ನ ಎರ ಮುಗೀತು ಅಂತಿದ್ದಾಗ ಭಗವಂತ ನನಗೆ ದೊಡ್ಡ ಒಂದು ಅವಕಾಶ ಗುರುದತ್ ಗಾಣಿಗವ್ರ ಮೂಲಕ ಕರಾವಳಿ ಅನ್ನೋ ಸಿನಿಮಾದಲ್ಲಿ ಮಹಾಬಲ ಇವತ್ತು ಮನೆ ಮಗನಾಗಿ ಜನರಿಗೆ ರೀಚ್ ಆಗಲಿದ್ದಕ್ಕೆ ಕಾರಣ ಗುರುದತ್ ಗಾಣಿಗ, ಕರಾವಳಿ ಟೀಮ್ನ ಒಂದು ಎಫರ್ಟ್. ಐ ಡೆಡಿಕೇಟ್ ದಿಸ್ ಎವ್ರಿಥಿಂಗ್ ಟು ದೆಮ್. ಅವ್ರಿಗೆ ಕೊಡ್ತೀನಿ ಎಲ್ಲವನ್ನೂ ಕೂಡ, ಎಲ್ಲ ಕ್ರೆಡಿಟ್ ಅವ್ರಿಗೆ. ಸಿನಿಮಾ ಹೇಗೆ ಹೋಗ್ತಾ ಇದೆ? ಸಿನಿಮಾ ಆದ್ಮೇಲೆ 17,000 ಇದ್ದಿದ್ದು ಫಾಲೋವರ್ಸ್ 1,17,000 ಇದೆ ಅಂತ ಹೇಳ್ತಾ ಇದ್ರಿ. ಸೊ ಜನರ ಪ್ರೀತಿ ಹೇಗಿದೆ? ಸಿನಿಮಾ ಹೇಗೆ ಕಮರ್ಷಿಯಲಿ ಹೇಗೆ ಹೋಗ್ತಾ ಇದೆ ನಿಮ್ಗೆ? ಸರ್, ನಮಗೆ ಹಿಂದೆಂದೂ ಕಾಣದಂಗೆ ಇಲ್ಲಿವರೆಗೂ ನಾವು 5,36,00,000 ರೂಪಾಯಿ ಫಸ್ಟ್ 3 ಡೇಸ್ ಕಲೆಕ್ಷನ್ಸ್ ನಮ್ದು ಆಗಿದೆ. ಶೋಗಳು ಜನನಾಯಕನ್ ಬಂದಿರೋ ಕಾರಣ ಕೆಲವು ಶೋಗಳು ಕಮ್ಮಿ ಆದವು. ಜನನಾಯಕನ್ ಡ್ರಾಪ್ ಆದ ತಕ್ಷಣ ನಮ್ಮ ಶೋಗಳನ್ನು ಜಾಸ್ತಿ ಮಾಡ್ತಾರೆ. ಯಾರೆಲ್ಲ ಜನನಾಯಕನ್ ಬೇಕು ಅಂತ ಕರೆದು ಹಾಕ್ಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ವಾರಕ್ಕೆ ಕರಾವಳಿನ ತಂದು ತಗೋತಾ ಇದ್ದಾರೆ. ಥಿಯೇಟ್ರಲ್ಲಿ ಒಂದು ಏನು ಖುಷಿ ಅಂತ ಹೇಳಿದ್ರೆ ಸರ್, 800 ಜನ 850 ಜನ ಹೌಸ್ಫುಲ್ ಬೋರ್ಡ್ ಬಿದ್ದು ದಿನಗಳಾಗಿತ್ತು ಸರ್. ಕಾಮಾಖ್ಯ, ಸಿದ್ಧಲಿಂಗೇಶ್ವರ, ಎಲ್ಲ ಥಿಯೇಟರ್ಗಳು ಒಂದು ಹಬ್ಬ. ನಾವು ಹೋಗಿದಂತ ಈ ಲೇಟ್ ನೈಟ್ ಶೋ ಅಲ್ಲಿ ನಾನು ನೋಡಿದಾಗ್ಲೂ ಆಲ್ಮೋಸ್ಟ್ 60% ಪ್ಲಸ್ ಫ್ಯಾಮಿಲಿ. ಕೆಲವು ಸಿನಿಮಾ ಪಂಡಿತರುಗಳು, ಗಾಂಧಿನಗರ ಪಂಡಿತರು ಸಿನಿಮಾ ಆಗಿದೆ ಈಗ ಅಂತ ಹೇಳಿದ್ರು ಜನರಿಗೆ ಅದು ಏನು ಮಾಡೋದಕ್ಕಾಗೋದಿಲ್ಲ. ಜನರಿಗೆ ಒಂದ್ಸಲ ಇಷ್ಟಪಟ್ಟು ಬೌಸ್ ಟಾಕ್ ಸ್ಟಾರ್ಟ್ ಆಗಿದೆ. ಫ್ಯಾಮಿಲಿ ಕೂತ್ಕೊಂಡಿದ್ದಾರೆ. ನಾವು ಒಂದು ಈ ಥಿಯೇಟರ್ಗೆಲ್ಲ ಹೋಗಿ ತುಂಬಾ ದಿನ ಆಯ್ತು. ನಾನು ಮನಸಾರೆ ಪಂಚರಂಗಿಯಲ್ಲಿ ಬಟ್ಟೆ ಬಿಚ್ಚಿದ್ರು ನನ್ನ. ಹೌದಾ? ಬಟ್ಟೆ ಬಿಚ್ಚಿಬಿಟ್ಟಿದ್ರು ನನ್ನ. ಬಟ್ಟೆ ಯಾರು ತಗೊಂಡೋಗ್ಬಿಟ್ಟಿದ್ದ. ಆ ರೀತಿ ಒಂದು ಅನುಭವ ನನಗೆ ಶಿವಮೊಗ್ಗದ ಒಂದು ವಿಶೇಷ ಅನುಭವ. ತುಂಬಾ ಜನ ಬಂದು ಮುಟ್ಕೊಳ್ತಾ ಇದ್ದಾರೆ. ಮಾಬಲ ಯಾರು ಅಂದ್ಕೊಂಡಿಲ್ಲ. ಮಂಗಳೂರಲ್ಲಿ ಅದು ಸಿಕ್ಬಿಡ್ತು ನಮಗೆ.
ಪ್ರೀಮಿಯರ್ ಶೋ ಹೌಸ್‌ಫುಲ್ ಆಗಿದೆ. ನಮ್ಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಹ್ಮ್. ಸಿನಿಮಾ ಶೆಟ್ರು ಹೇಳ್ಬಿಟ್ಟಿದ್ರು. ಅವ್ರಿಗೆ ಇದು ಚೆನ್ನಾಗಿ ಗೊತ್ತು. ವರ್ಕ್ ರಾಜು ಆಗುತ್ತೆ. ಶೆಟ್ರಿಗೆ. ಹಾ. ಸಿನಿಮಾ ಅವ್ರು ನೋಡ್ಬಿಟ್ಟಿದ್ರು. ನಾನು ನೋಡಿಲ್ಲ. ಜಡ್ಜ್‌ಮೆಂಟು. ನೀವು ಸಿನಿಮಾ ಮುಗಿಯೋ ತನಕ ಎಲ್ಲೂ ಕಾಣಿಸ್ಕೋಬಾರ್ದು ಅಂತ ನನಗೆ ಹೇಳ್ಬಿಟ್ರು. ನನಗೆ ಸಿನಿಮಾ ನೋಡಬೇಕು ಅಂತ ಆಸೆ ನನಗೆ. ಎಲ್ಲಿ ಎಲ್ಲಿ ಸರ್ ನೀವು ಕಾಣಿಸ್ಕೊಳ್ಳೇಬಾರ್ದು ಸರ್. ಮಹಾಬಲ ಎಲ್ಲೂ ಕಾಣಿಸ್ಕೊಳ್ಬಾರ್ದು. ಸಿನಿಮಾ ಮುಗಿದ ಮೇಲೆ ನಾನು ಮಹಾಬಲನ್ನ ಪರಿಚಯ ಮಾಡ್ತೀನಿ ಎಲ್ರಿಗೆ. ಪರಿಚಯ ಮಾಡೋದು ಬೇಕಾಗಿಲ್ಲ, ಅದಾಗುತ್ತೆ. ಸುಮ್ಮನೆ ಇರಬೇಕು ಅಂತ ಹೇಳಿದ್ರು. ಒಕ್ಕಡೆ ಪ್ಲೇ ಆರ್ಡರ್ ಮಾಡ್ಬಿಟ್ರು ನನಗೆ. ಆಯ್ತು ಸರ್. ಎಲ್ಲೋ ಸೈಡಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ. ನಾನೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನಗೇ ಅಳು ಬರ್ತಾ ಇದೆ. ಒಂದು ಒಳ್ಳೆ ಪಾತ್ರವಾಗಿ ನಾನು ಕಾಣಿಸ್ಕೊಳ್ಳೋದು ಒಂಥರ ಖುಷಿ ಆದ್ರೆ, ಜನ ನನ್ನನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಂದು ರಾಜ್‌ಶೆಟ್ರು ಬಂದ್ರು, ಚಪ್ಪಾಳೆ ತಟ್ಟಿದ್ರು. ಅವ್ರು ಜನ ಏನು ಅಂದ್ಕೊಂಡು ನಾನು ಬಂದಿಲ್ಲ ಅಂತ. ಯಾರು ಇಷ್ಟ ಆಯ್ತು ಅಂದ್ರೆ ಮಹಾಬಲ, ಮಹಾಬಲ ಅಂತ ಜನ ಕಿರ್ಚಿದ್ರಲ್ಲ. ನನಗೆ ಹೆಜ್ಜೆ ಮುಂದಕ್ಕೆ ಬರ್ತಾ ಇಲ್ಲ. ಅದು ನಿಮ್ಮ ಕಲಾವಿದರಿಗೆ ಗೊತ್ತಾಗುತ್ತೆ. ಕರೆಕ್ಟ್, ಕರೆಕ್ಟ್. ನನ್ನ ಕಾಲು ನನಗೆ ಭಾರ ಆಗ್ತಾ ಇದೆ. ಗೊತ್ತಿಲ್ಲದಂಗೆ ಕಣ್ಣೀರು ಬರ್ತಾ ಇದ್ವು. ಹಾಗೆ ಹೇಳಿದೆ ನಾನು. ರಥಬೀದಿಯಲ್ಲಿ ಇವರಿಗೆ ಮಹಾಬಲನಿಗೆ ಕಂಬಳದ ಮೆರವಣಿಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಆಸೆ ಇತ್ತು. ಅವನು ಕಂಬಳದ ಮೆರವಣಿಗೆ ಹೋಗ್ತಾನೆ. ಆಗ ಸತ್ತೋಗಿರ್ತಾನೆ ಅವನು. ಬಟ್ ಥಿಯೇಟರ್ ನಾನು ಥಿಯೇಟರ್ ಇದ್ದಾಗಲೇ ಒಂದ್ಸಲ ಚಪ್ಪಾಳೆ ಹೊಡೆಸ್ಕೋತೀನಿ ಅನ್ನೋ ಆಸೆ ನನಗೆ ನೆರವೇರಿತು. ವೆರಿ ಸಾಕು ನೈಸ್, ಧನ್ಯೋಸ್ಮಿ ಅನ್ನೋ. ವೆರಿ ನೈಸ್, ವೆರಿ ಮಂಗಳೂರು ಆಡಿಯನ್ಸ್ ಅನ್ನ ಮೆಚ್ಚೋದು ಅಷ್ಟು ಸುಲಭದ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ದೇ ರಿಯಾಕ್ಟ್ ಇಮಿಡಿಯೇಟ್ಲಿ. ಯಾ ಇನ್ಸ್ಟಂಟ್. ಶರೀರ ಅವಾಗಲೇ ಎದ್ಬಿಟ್ಟು ಹೋಗುವಂತ ಕ್ಯಾರೆಕ್ಟರ್. ಲವ್ಡ್ ಮಿ. ಅವರು ಮಹಾಬಲನ್ನ ಅವರ ಮನೆ ಮಗ ಅವ್ರು ನೋಡಿದ ನಮ್ಮ ಹುಡುಗ ರೀ ಅನ್ನೋದು ನನ್ನ ಒಂದು ರೀತಿಲಿ ಪ್ರೀತಿ ಮಾಡ್ಬಿಟ್ಟು. ಶಿವಮೊಗ್ಗದಲ್ಲಿ ಸಿಕ್ಕಿದಂಥ ಪ್ರೀತಿ ಬೇರೆ ಲೆವೆಲ್. ಫ್ಯಾಮಿಲೀಸ್ ಜಾಣೇಶನ ನಾವು ಇಷ್ಟು ದಿನ ನಗಿಸ್ತಾ ಇದ್ದೋ ನಾವು ನಮ್ಮ ನಡೆಸಿದ್ದು ನಮಗೆ. ಅದು ಲೇಡಿ ಬಂದ್ಬಿಟ್ಟು ಸರ್ ನಿಮ್ಮ ನಮ್ಸರ್ ತಪ್ಕೋಬೋದಾ ಅಂತ ಕೇಳಿದ್ರು. ನಮ್ಮಪ್ಪ ನಿಮ್ಮ ಥರನೇ ಇದ್ರು. ಭಾಳ ಛೆ, ಹಾ. ಕೋಣದ ಪ್ರೀತಿ ಮಾಡ್ತಾ ಇದ್ರು. ಕೊರೋನಾ ಟೈಮಲ್ಲಿ ತೀರೋಗ್ಬಿಟ್ರು. ಒಂದ್ಸಲ ನಮ್ಮನ್ನು ಹಿಡ್ಕೊಳ್ತಿದ್ರು. ಫುಲ್ ಲಿಟ್ರಲಿ ಶೀಸ್ ಕ್ರೈಯಿಂಗ್. ಎಲ್ಲ ನನಗೆ ಭಾಳ ಕಾಮಕ್ಯದಲ್ಲಿ ಸಣ್ಣ ಸಣ್ಣ ಮಕ್ಕಳು ಒಂದ್ಸಲ ನಮ್ಮ ಮಗುನ ಮುಟ್ಟಿ ತಾತ ಅಂತ ಮಕ್ಕಳು ಕರೀತಾರೆ. ಅಲ್ಲ, ನಾನು ಯಾವತ್ತೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಳ್ಳದೆ ಇರುವಂಥ ಒಂದು ವಿಚಾರ ನನಗೆ ಇತ್ತು. ಬೇರೆ ಕಲಾವಿದರಿಗೆಲ್ಲ ಆ ಥರ ಅವಕಾಶಗಳು ಸಿಕ್ಕಿದಾಗ ಒಂದಿನ ನಾವು ಕನಸ್ಕೊಂಡಿದ್ದು ಅದು ನಮ್ಗೆ ಸಿಕ್ತಲ್ವ ಅನ್ನೋದು. ಮಹಾಬಲನಿಗೆ ರಥದ ಮೆರವಣಿಗೆ ಎಷ್ಟು ಮುಖ್ಯ ಆಗಿತ್ತು, ಮಿತ್ರನಿಗೆ ಆ ರೀತಿ ಒಂದು ಸಣ್ಣೊಂದು ಮೆರವಣಿಗೆ ಬೇಕಾಗಿತ್ತು. ಸಿಕ್ಕಿದೆ, ಕನ್ನಡಿಗರು ಕೊಟ್ಟಿದ್ದಾರೆ. ಧನ್ಯೋಸ್ಮಿನ. ಮಧ್ಯದಲ್ಲಿ ಸಿನಿಮಾ ರಿಲೀಸ್ ವೇಳೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಿತ್ತು ಹೌದು. ಸಿನಿಮಾಗೆ. ಸಿನಿಮಾನ ಇಷ್ಟು ಎಮೋಷ್ನಲಿ ತಗೊಂಡವ್ರಿಗೆ ಅಥವಾ ತಾನು ಮಾಡಿದ ಪಾತ್ರವನ್ನ ತುಂಬಾ ಎಮೋಷ್ನಲಿ ಕಂಡವ್ರಿಗೆ ನನ್ನದೊಂದು ಸಿನಿಮಾ ರಿಲೀಸಿಗೆ ಬರುವಾಗ ಈ ಥರದ್ದೊಂದು ವಿವಾದ ಆಯ್ತು ಅನ್ನೋ ಬೇಸರ ಇರುತ್ತೆ. ಅಂದ್ರೆ ಇದಾಗಬಾರ್ದಾಗಿತ್ತೇನೋ ನಮ್ಮ ಸಿನಿಮಾಗೆ. ಹೌ ಯು ಮ್ಯಾನೇಜ್ ಟು ಹ್ಯಾಂಡಲ್ ದಟ್ ಸಿಚುವೇಶನ್? ಬಟ್ ನಮಗೆ ಕರಾವಳಿ ರಿಲೀಸ್ ಅನ್ನೋದು ಭಾಳ ನನ್ನ ಚಾಲೆಂಜ್ ಆಗಿತ್ತು. ಗಡ್ಡ ತೆಗೆದಿರಲಿಲ್ಲ. ಕರೆಕ್ಟ್. ಬೇರೆ ಪಾತ್ರಗಳು ಬಂದು ಕರಾವಳಿ ಲುಕ್ಕು, ನನ್ನ ಲುಕ್ ವೈರಲ್ ಆಯಿತು. ಫಸ್ಟು ಲುಕ್ Correct, correct. ಹೌದು. ತುಂಬ ವೈರಲ್ ಆಗೋಯ್ತು. ಹೌದು. ಜನ ಮಾತಾಡಿದ್ರು. ಅದಾದ್ಮೇಲೆ ನನಗೆ 4-5 ಸಿನಿಮಾಗಳು ಬಂದರೂ ಕೂಡ ನನ್ನ ಫೋಕಸ್ ಇದ್ದಿದ್ದು ಕರಾವಳಿ ರಿಲೀಸ್. ಕರಾವಳಿ ಮೇಲೆ. ನನಗೆ ಭಾಳ ಆಸೆ ಇತ್ತು ಆ ಎಲ್ಲ ಸಿನಿಮಾಗಳ ಮುಂದೆ ಕರಾವಳಿ ಬರಬೇಕು ಅಂತ. ರಿಲೀಸು ಕಾರಣಾಂತರಗಳಿಂದ ತುಂಬ ಟೆಕ್ನಿಕಲ್ ಇದಾಗಗಳು ಮುಂದಕ್ಕೆ ಹೋಗ್ತಾ ಇತ್ತು. ದಿನಕ್ಕೊಂದ್ಸಲನಾದ್ರೂ ಗುರುದತ್ತವ್ರಿಗೆ ಸರ್ ಸಿನಿಮಾ ಯಾವಾಗ ಸರ್, ಯಾರು ಸರ್ ಅನ್ನೋದು ನನಗೆ ದಿನ ಅಪ್ಡೇಟಲ್ಲಿ ಇದಂತ. ಇದ್ದಕ್ಕಿದ್ದಂಗೆ ಈ ಒಂದು ಗೊಂದಲ ನನಗೆ ಭಾಳ ಒಂದು ದೊಡ್ಡ ನೋಡಿ. ನಾನಂದ್ರೆ ನಿರ್ಮಾಪಕ ಅಲ್ಲ, ಇದರ ನಿರ್ದೇಶಕ ಅಲ್ಲ, ಪಾತ್ರಧಾರಿ ಆದ್ರೆ. ಆದರೆ ನಾನು ತುಂಬ ದೊಡ್ಡ ಕನಸು ಕಟ್ಕೊಂಡಿದ್ದೀನಿ. Correct. ಈ ಪಾತ್ರ ಜನರಿಗೆ ರೀಚ್ ಆಗುತ್ತೆ. ಇದರ ಮೂಲಕ ನನ್ನ ಅಪ್ರಿಷಿಯೇಷನ್ ಏನು ಸಿಗ್ತಾ ಇದೆ ಅದು ನನಗೆ ಕೆಲಸವಾಗಿ ಕನ್ವರ್ಟ್ ಆಗುತ್ತೆ. ನಾಳೆ ಒಬ್ಬ ನಟ ಇದ್ದ ಅನ್ನೋದು ಜನ ಮಾತಾಡ್ಕೋತಾರೆ ಅನ್ನೋ ಒಂದು ಆಸೆ ಮಾತ್ರ ನನಗಿದೆ. ಎಲ್ಲಿ ತಣ್ಣೀರು ಅದು ನನ್ನ ಕನಸು ಹೋಗ್ಬಿಡ್ತು, ಕನಸಾಗಿ ಉಳಿದು ಅನ್ನೋ ಭಾಳ ಹತಾಶೆ ಆಗುತ್ತೆ. ನಿಜವಾಗ್ಲೂ ಕೂಡ ಭಾಳ ದಿಗ್ಭ್ರಮೆ ಆಗ್ಬಿಟ್ಟೆ. ನಿಮಗೆ ಗೊತ್ತಿತ್ತಾ ಪ್ರಜ್ವಲ್ ಅವರು ಇದಕ್ಕೆ ಡಬ್ಬಿಂಗ್ ಮಾಡಿರ್ಲಿಲ್ಲ? ನನಗೆ ಏನು ವಿಷಯ ಗೊತ್ತಿಲ್ಲ. ಓಕೆ, ಓಕೆ. ಗುರು ಸಾರ್ ಹೇಗೆ ಹೇಳಿದ್ರೆ ಭಾಳ ಪ್ರೊಫೆಷನಲ್ ಇರುವ, ಅವ್ರ ವಿಚಾರ ಇವರಿಗೆ, ಇವ್ರ ವಿಚಾರ ಇನ್ನೊಬ್ಬರಿಗೆ correct. ಹೇಳುವಂತ ಕರೆಕ್ಟ್, ಕರೆಕ್ಟ್. ಈಸ್ ವೆರಿ. ಇದು ಕೇಳಿದೆ ನಾನು, ಪ್ರಜ್ವಲ್ ಅವ್ರನ್ನೂ ಕೇಳಿದ್ದೆ, ಸರ್ ಇದು ಸಾಂಗಲ್ಲಿ ನಿಮ್ಮದು ವಾಯ್ಸ್ ಇಲ್ವಲ್ಲ. ಭಾಳ ಒಳ್ಳೆ ಸ್ನೇಹಿತರು. ನಾನು ಪ್ರಜ್ವಲ್ ಭಾಳ ಅದ್ಭುತ ಸ್ನೇಹಿತರು. ಅದು ಇದಕ್ಕೂ ಮುಂಚೆ ಸಿನಿಮಾಗಳು ಮಾಡಿದ್ದೀವಿ. ಗಂಟೆಗಟ್ಟಲೆ ವಾರಗಟ್ಟಲೆ ನಾವು ಎಂಜಾಯ್ ಮಾಡಿದ್ದೀವಿ. ಭಾಳ ಒಳ್ಳೆ ಫ್ರೆಂಡ್ ನನಗೆ. ನಾ ಏಜ್ ಡಿಫ್ರೆನ್ಸ್ ಇದ್ರು ವೆರಿ ಗುಡ್ ಫ್ರೆಂಡ್. ಆಗುತ್ತೆ, ಸರಿ ಆಗುತ್ತೆ, ಸರಿ ಆಗುತ್ತೆ, ಸರಿ ಆಗಿದೆ ಅಂದ್ಕೊಂಡಿದ್ದೆ. ಅದು ನಾನು ಈ ರೀತಿ ಟ್ರೈಲರ್ನ ತೋರಿಸಲ್ಲ, ಬರೀ ಮ್ಯೂಸಿಕಲ್ ಟ್ರೈಲರನ್ನು ತೋರಿಸ್ತಾರೆ ಅಥವಾ ಪ್ರಜ್ವಲ್ ವಾಯ್ಸ್ ಇಲ್ದಿರೋದನ್ನ ತೋರಿಸ್ಬೋದು ಅನ್ನೋ ಕನ್ಸೆಪ್ಟ್. ಏಕಾಏಕಿ ವಾಯ್ಸೇ ಇಲ್ಲ. ಅಲ್ಲಿ ಇಮ್ಮಿಡಿಯೇಟ್ ಆಗಿ ಅವರ ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಾರೆ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಅವರು ಸ್ವಿಚ್ ಆಫ್ ಇದೆ.
ನಾನು ಅಲ್ಲಿ ಹೇಳ್ತೇನೆ ಮೀಡಿಯಾದಲ್ಲಿ, ಇಲ್ಲ ನನಗೆ ಗೊತ್ತಿಲ್ಲ, ಬಹುಶಃ ಪ್ರಜ್ವಲ್ ಅವ್ರಿಗೆ ಇದು ಗೊತ್ತಿರ್ಲಿಕ್ಕಿಲ್ಲ, ಇವರೆಲ್ಲ ಬಂದು ಜಗಳ ಇಲ್ಲಿ ಮಾತಾಡ್ತಾ ಇರೋದು. ಆಮೇಲೆ ಅವ್ರು ಪತ್ರಿಕಾ ಇದು ಕೊಡ್ತಾರೆ. ಆಮೇಲೆ ನಮ್ಗೆ ಕಮ್ಯುನಿಕೇಶನ್ ಸಿಗ್ಲಿಲ್ಲ ಅವ್ರು ನನಗೆ. ಸಿನಿಮಾ ದೊಡ್ಡದು, ಕರೆಕ್ಟ್. ದೊಡ್ಡದು ಅನ್ನೋದು ನನಗೆ ಅವತ್ತು ತುಂಬಾ ತುಂಬಾ ಸಿನಿಮಾ ಉತ್ಸಾಹ ಇರುವಂಥ ವ್ಯಕ್ತಿ. ನಾನು ನೋಡಿದ್ದೀನಿ ಅವ್ರನ್ನ ಸಿನಿಮಾದಲ್ಲಿ. ತುಂಬಾ ಡೆಡಿಕೇಟ್ ಮಾಡಿದ್ದಾರೆ. ಅವ್ರು ಅಲ್ಲಿಯವರಲ್ಲ, ಅಲ್ಲಿಯವ್ರು ಆಗೋದಕ್ಕೆ ಟ್ರೈ ಮಾಡಿದ್ದಾರೆ. ಕರೆಕ್ಟ್. ಕೋಣ, ಕಂಬಳ ಇದೆಲ್ಲವೂ ಕೂಡ ಅವ್ರಿಗೆ ಹೊಸದು. ಪ್ರಯತ್ನ ಪಟ್ಟಿದ್ದಾರೆ. ಬಹಳ ಮುದ್ದಾಗಿ ಕಾಣಿಸ್ತಾರೆ. ಮಹಿಷಾಸುರನ ಫೈಟ್. ಫೈಟಲ್ಲಂತೂ ಪರಕಾಯ ಪ್ರವೇಶ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪ್ರಜ್ವಲ್ ಇನ್ನೊಂದು ನೋಡಿದ ರೀತಿ ನಾವು ಅದನ್ನ ನೋಡಿದ್ದೀವಿ. ಬಟ್ ಅದೊಂದು ಇನ್ಸಿಡೆಂಟ್ ನನಗೆ ಅದು ಭಾಳ, ಎಲ್ಲಿ ಸಿನಿಮಾ ರಿಲೀಸ್ಗೆ ಸಮಸ್ಯೆ ಆಗುತ್ತೋ, ಸ್ಟೇ ಬರುತ್ತೋ, ಇನ್ನೊಂದು ಬರುತ್ತೋ, ಮತ್ತೊಂದು ಬರುತ್ತೋ, ಜಗಳಗಳಾಗುತ್ತೋ, ಎಲ್ಲಿ ಉತ್ಸಾಹ ನಿಂತು ಹೋಗ್ಬಿಡುತ್ತೋ, ಅದು ಭಾಳ ಕರೆಕ್ಟ್. ಜಸ್ಟ್ ಫಿಗರ್ ಕ್ರಾಸ್ ಮಾಡ್ಬೇಕು. ನನಗೆ ಭಾಳ ಮುಖ್ಯ ಆಗಿತ್ತು. ನನಗೊಬ್ಬ ನಟನಾಗಿ, ಮಹಾಬಲನಾಗಿ ಜನರ ಮುಂದೆ ನಾನು ಕಾಣಿಸ್ಕೋಬೇಕು, ನನ್ನ ಜನ ಇಷ್ಟಪಡ್ಬೇಕು ಅನ್ನೋದು ನನಗೆ. ಅಲ್ಲಿ ಚಪ್ಪಾಳೆ ತಟ್ಟಿದ್ರಲ್ಲ ಟೆಕ್ನಿಷಿಯನ್ಸ್, ಕರೆಕ್ಟ್. ಫಸ್ಟ್ ರಿಸಲ್ಟ್ ಅಲ್ಲಿ ಬಂದಿತ್ತು ನನಗೆ. ಆ ರಿಸಲ್ಟ್ ನನಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬೇಕಿತ್ತು. ಮಾರ್ಕ್ಸ್ ಕಾರ್ಡ್ ಅದು ಬಂತು. ಎಲ್ಲ ಕನಸುಗಳು ಕೂಡ ನೆರವೇರಿತು ನನಗೆ. ಎಲ್ಲರ ಮುಖದಲ್ಲೂ ಖುಷಿ ಇದೆ. ದೇ ಆರ್ ವೆರಿ ಹ್ಯಾಪಿ. ಅಲ್ಲಿ ಯಾರು ನಾನು ಎಡಿ ಟೀಮಲ್ಲಿ ಅಸಿಸ್ಟೆಂಟ್ ಯಾರು ನಾನು ಬೇಡ ಅಂತ ಹೇಳಿದ್ರು, ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ. ಸಾರಿ ಸರ್, ನಾವು ಏನೋ ಅಂದ್ಕೊಂಡಿದ್ದೀವಿ ಸರ್, ಒಂದು ಆನ್ಸರ್ ಸಿಕ್ಕಿದೆ. ಎಸ್. ವಿತರಣೆ ಬೇರೆ ಆಯಾಮದಲ್ಲಿ ನೋಡ್ತಾ ಇದ್ದಾರೆ. ತುಂಬ ಪ್ರಶಂಸೆಗಳು ಇಂಡಸ್ಟ್ರಿಯಿಂದ ದಿವಸ ಬೇಕಾದಷ್ಟು ಪ್ರಶಂಸೆಗಳು ಬರ್ತಾ ಇದೆ. ನಾನು ದೇವರನ್ನ ಕೇಳ್ತಾ ಇರೋದು ಅಷ್ಟೇ, ಆ ಪ್ರಶಂಸೆಗಳೆಲ್ಲವೂ ಕೂಡ ಕೆಲಸವಾಗಿ ಕನ್ವರ್ಟ್ ಆಗಲಿ. ಕರೆಕ್ಟ್. ಅನ್ನೋದು ನನ್ನ ಆಸೆ. ಒಳ್ಳೆದಾಗ್ಲಿ. ಕರಾವಳಿ ನಿಮ್ಮ ಕನಸನ್ನು ನನಸು ಮಾಡಿದೆ. ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಸಣ್ಣ ಹುರುಪನ್ನು ಕೊಟ್ಟಿದೆ. ಹೌದು. ಸಣ್ಣದಲ್ಲ, ಹುರುಪಲ್ಲ, ದೊಡ್ಡ ಹುರುಪನ್ನೇ ಕೊಟ್ಟಿದೆ. ಮತ್ತೊಂದಿಷ್ಟು ಹೊಸ ಅವಕಾಶಗಳು ನಿಮಗೂ ಕಾಯ್ದು ಬರಲಿ. ಕೂತಿರುತ್ತೆ ಈ ಟೈಮಲ್ಲಿ. ಆಲ್ರೆಡಿ ಕಾಲ್ಗಳು ಬರ್ತಾ ಇರುತ್ತೆ, ಆಲ್ರೆಡಿ ಅಲ್ಲ, ಈಗ ನನಗೆ ಆಲ್ರೆಡಿ ಕತೆ ಹೇಳಿದವರು, ಸರ್ ಅದು ಬೇಡ ಸರ್, ಅದು ನೀವು ಮಾಡೋದು ಬೇಡ, ಯಾಕಂದ್ರೆ ಇಷ್ಟು ದೊಡ್ಡ ವೇಟೇಜ್ ಪಾತ್ರ ಮಾಡಿ ನೀವು ಮಾಡಿದ್ಮೇಲೆ ಸಣ್ಣ ಪಾತ್ರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಇಬ್ಬರು ಹೇಳಿದ್ರು. ನನಗೆ ಭಾಳ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾ. ಇಲ್ಲ, ನನಗೆ ಸಣ್ಣ ಪಾತ್ರನ ದೊಡ್ಡ ಪಾತ್ರ ನನ್ನ ಪರ್ಸನಾಲಿಟಿಗೆ ಸೂಟ್ ಆಗುವಂಥ ಯಾವುದೇ ಪಾತ್ರ ಇದ್ರು ನಾನು ಒಂದಿನದಾದ್ರೂ ಸರಿ, 10 ದಿನದಲ್ಲಿ ನಾನು ಮಾಡಕ್ಕೆ ರೆಡಿ ಇದ್ದೀನಿ. ಆ ರೀತಿ ಗೂಗಲ್ ಇಲ್ಲ, ಆ ಒಂದು ಇದಕ್ಕೆ ನಾನು ಹೋಗಿಲ್ಲ. ನಾನು ಅದು ನೋಡಿ ಇಳಿದು ಡೌನ್ ಆಗಿ ಬಂದಂಥವ್ನು ನಾನೀಗ. ಹಂಗೆ ಇದ್ದೀನಿ. ಎನಿ ಕ್ಯಾರೆಕ್ಟರ್ ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಬೆಳಗ್ಗೆ ಶೇಖರ್ ಸರ್ ಹೇಳ್ತಾರೆ, ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾದಲ್ಲಿ ಒಂದು ಪಾತ್ರ ಹೇಳಿದ್ರು ನನಗೆ, ಭಾಳ ಚೆನ್ನಾಗಿತ್ತು ಸರ್. ಇದು ನೋಡಿದ ಮೇಲೆ ಸರ್ ನನಗೆ ಅನಿಸ್ತದೆ, ನಿಮ್ಮಲ್ಲಿ ಹಿಂಗೆ ನೋಡೋಕ್ಕಾಗಲ್ಲ ಸರ್ ಅನ್ನೋದು. ಬಟ್ ನೀವು ಗೆಟಪ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಥವಾ ತೆಗಿತೀರಾ ಹೆಂಗೆ? ಯಾರಾದ್ರು ನಾಳೆ ಬಂದು, ಸರ್ ನೀವು ಕ್ಲೀನ್ ಶೇವ್ ಪಾತ್ರ, ಒಳ್ಳೆ ಪಾತ್ರ ಬರೋ ತನಕ ಗಡ್ಡ ಆಗೇ ಇರುತ್ತೆ. ಗಡ್ಡ ಆಗಿದೆ. ಗಡ್ಡ ಒಂದಿತ್ತಲ್ಲ, ಒಂದು ಗಡ್ಡ ಎಳೆದವನಿಗೆ ಮಿಠಾಯಿ ಅಂತ, ಗಡ್ಡ ಬಿಟ್ಟವನಿಗೆ ಅವಕಾಶ ಅಂತ. ಅವಕಾಶ. ಕರಾವಳಿ, KGF ಇಲ್ಲೆಲ್ಲ ಗಡ್ಡಕ್ಕೆ ಬಹಳ ವ್ಯಾಲ್ಯೂ ಪ್ರೂವ್ ಆಗ್ತಾ ಇದೆ. ಪ್ರೂವ್ ಆಗ್ತಾ ಇದೆ. ಹೌದು. ಅಲ್ಲಿ ಕೆಲವು ಕಡೆ ಕರಿಗಡ್ಡ, ಕೆಲವು ಕಡೆ ಬಿಳಿಗಡ್ಡ. ಬಿಳಿಗಡ್ಡ.